ನಿಮಗೆ ಯಾವಾಗಲಾದರೂ ನಿಮ್ಮ ಫೋಕಸ್ ಕಡಿಮೆ ಆಗ್ತಿದೆ ಅಂತ ಅನಿಸಿದೆಯಾ? ಹಾಗಾದರೆ ಇದ್ರ ಹಿಂದಿರುವಂಥ ಕಾರಣನ ನಾನು ಇವತ್ತು ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಒಂದು ವಿಷಯನ ಓದೋದಕ್ಕೆ ಕೂತ್ಕೊಳ್ತೀರಾ ಅಂತ ಅಂದ್ಕೊಳ್ಳೋಣ. 5 ನಿಮಿಷ ಆಗಿದ ಕೂಡಲೇ ನಿಮಗೆ ಫೋನ್ ನೋಡಬೇಕು ಅನಿಸುತ್ತೆ. ಇನ್ನೊಂದು 10 ನಿಮಿಷ ಆಗಿದ ತಕ್ಷಣ ನಿಮ್ಮ ಮನಸ್ಸು ಅಥವಾ ಮೈಂಡು ಬೇರೆ ಬೇರೆ ವಿಷಯಗಳನ್ನು ಯೋಚಿಸೋದಕ್ಕೆ ಶುರು ಮಾಡುತ್ತೆ. ಆಮೇಲೆ ನಿಮಗೆ ಪುಸ್ತಕದ ಕಡೆ ಮನಸ್ಸೇ ಬರೋದಿಲ್ಲ ಅಲ್ವಾ? ಹೀಗೆ ಎಷ್ಟೋ ಜನಕ್ಕೆ ಆಗಿದೆ. ಅದು ಕೂಡ ಎಕ್ಸಾಮ್ ಟೈಮ್ನಲ್ಲಿ ಇದು ತುಂಬಾ ಕಾಡ್ತಾ ಇರುತ್ತೆ. ಹಾಗಾದರೆ ಇಲ್ಲಿ ನಿಮಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಿರಲಿ. ಏನು ಗೊತ್ತಾ? ಇದು ನಿಮಗಾಗ್ತಾ ಇರುವಂಥ ಬೋರ್ಡಮ್ ಅಥವಾ ಟಯರ್ಡ್ನೆಸ್ ಅಂತೂ ಅಲ್ಲ. ಏನಂದರೆ ಈ ಜನ್ರೇಷನ್ಗೆ ಅಥವಾ ಒಂದು ಹೊಸ ಯುಗದ ಸಮಸ್ಯೆ ಇದು ಅಂತಲೇ ಹೇಳ್ಬೋದು. ಇವತ್ತು ತುಂಬ ಜನ ಹೇಳ್ತಾ ಇದ್ದಾರೆ, ನಮಗೆ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗಿದೆ, ಫೋಕಸ್ ಕಡಿಮೆ ಆಗಿದೆ, ಕಾನ್ಸಂಟ್ರೇಷನ್ ತುಂಬಾ ಕಡಿಮೆ ಆಗಿದೆ ಅಂತೆಲ್ಲ ನಾವು ಕೇಳ್ತಾನೆ ಇರ್ತೀವಿ. ಓದಿದ್ದೇನೂ ನನಗೆ ನೆನಪಲ್ಲೇ ಉಳಿತಾ ಇಲ್ಲ, ಹಾಗೆ ನಾನು ಒಂದೇ ಕಡೆ ಕೂತಿರೋ ಕಡೆಯಲ್ಲಿ ಕೂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಅಲ್ಲಿಂದ ಎದ್ದು ಹೋಗೋಣ ಅನಿಸುತ್ತೆ ಅಂತ ಹೇಳಿ. ಆದರೆ ನಿಜವಾದ ಸಮಸ್ಯೆ ನನಗನ್ಸೋ ಪ್ರಕಾರ ಏನು ಗೊತ್ತಾ? ನಮ್ಮ ಬ್ರೈನು ವೀಕ್ ಆಗ್ತಾ ಇಲ್ಲ, ಆದರೆ ಅದು ಒಂದು ತಪ್ಪು ರೀತಿಯಲ್ಲಿ ಟ್ರೈನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲ್ಲ. ಹಾಗಾದರೆ ಇಲ್ಲಿ ಏನಾಗ್ತಾ ಇದೆ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸುಮನ್ ಟಿವಿ ಕನ್ನಡ ಎಜುಕೇಷನ್ಗೆ ಸ್ವಾಗತ. ನಾನು ಶ್ವೇತಾ. ಈ ಒಂದು ವಿಡಿಯೋದಲ್ಲಿ ನಾವು ನಮಗೆ ಯಾಕೆ ಫೋಕಸ್ ಕಡಿಮೆ ಆಗ್ತಾ ಇದೆ ಅನ್ನುವಂಥ ರೀಸನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಕಂಟಿನ್ಯೂಸ್ ಆಗಿ ನಾವು ಡಿಸ್ಟ್ರಾಕ್ಟೆಡ್ ಆಗಿರ್ತಾ ಇದ್ದೀವಿ. ಮೊದಲೆಲ್ಲ ನಮ್ಮ ದಿನಚರಿ ಬೇರೆ ರೀತಿಯದ್ದೇ ಇತ್ತು, ಆದರೆ ಫೋನ್ ಅಂತ ಬಂದ ಮೇಲೆ ನಾವು ಬೆಳಗ್ಗೆ ಎದ್ದು ಕೂಡಲೇ ಫೋನ್ ತಗೊಳ್ತೀವಿ. ಚಿಕ್ಕ ಚಿಕ್ಕ ನೋಟಿಫಿಕೇಷನ್ಗಳು, ಚಿಕ್ಕ ಚಿಕ್ಕ ವಿಡಿಯೋಗಳು, ರೀಲ್ಸ್ ಇರ್ಬೋದು, ಶಾರ್ಟ್ಸ್ ಇರ್ಬೋದು, ಇವೆಲ್ಲವನ್ನು ನಾವು ನೋಡ್ತಾ ಹೋಗ್ತೀವಿ, ಕನ್ಸ್ಯೂಮ್ ಮಾಡ್ತೀವಿ, ಹೊಸ ಹೊಸ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ತಾ ಇರ್ತೀವಿ. ಇದರಿಂದ ಬ್ರೈನು ಏನು ಕಲಿತಾ ಇರುತ್ತೆ ಗೊತ್ತಾ? ನಾವು ಒಂದೇ ವಿಷಯಕ್ಕೆ ಹೆಚ್ಚೊತ್ತು ಸಮಯ ಕೊಡೋ ಅಗತ್ಯ ಇಲ್ಲ ಅಂತ ಹೇಳಿ ಅದು ಅರ್ಥ ಮಾಡ್ಕೊಳ್ಳುತ್ತೆ. ಹಾಗಾಗಿ ಏನಾಗುತ್ತೆ, ನಾವು ಡೀಪ್ ಫೋಕಸ್ ಹೋಗಿ ಶಾಲೋ ಅಟೆನ್ಷನ್ ಕಡೆಗೆ ಬರ್ತೀವಿ. ಅಂದರೆ ಡೀಪ್ ಆಗಿ ನಾವು ಒಂದೇ ವಿಷಯದ ಮೇಲೆ ಫೋಕಸ್ಡ್ ಇರಕ್ಕಾಗಲ್ಲ, ನಮ್ಮ ಅಟೆನ್ಷನ್ ಶಾಲೋ ತೆಳ್ಳಗಾಗ್ತಾ ಹೋಗುತ್ತೆ. ಇನ್ನು ಎರಡನೇ ಕಾರಣ ಏನಪ್ಪಾ ಅಂದ್ರೆ ಡೋಪಮಿನ್ ಹ್ಯಾಬಿಟ್. ಅಂದ್ರೆ ನಮ್ಮ ಮೆದುಳಲ್ಲಿ ಡೋಪಮಿನ್ ಅನ್ನುವಂಥ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ. ಅದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಈ ಒಂದು ಕೆಮಿಕಲ್ ನಮಗೆ ಖುಷಿಯನ್ನ ಉಂಟು ಮಾಡುತ್ತೆ, ಸಂತೋಷವನ್ನ ಕೊಡುತ್ತೆ. ಆದರೆ ಇವತ್ತಿನ ದಿನ ನಾವು ನೋಡುವಂಥ ರೀಲ್ಸ್ ಇರ್ಬೋದು, ಶಾರ್ಟ್ಸ್ ಇರ್ಬೋದು, ಈ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ಟು, ವಿಡಿಯೋಗಳು, ಇವೆಲ್ಲವೂ ತುಂಬ ವೇಗವಾಗಿ ನಮ್ಮ ಮೆದುಳಲ್ಲಿ ಡೋಪಮೈನನ್ನು ಪ್ರೊಡ್ಯೂಸ್ ಮಾಡೋ ಹಾಗೆ ಮಾಡುತ್ತೆ. ಅದಕ್ಕೆ ಮೆದುಳು ಅಡಿಕ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ಏನಾಗುತ್ತೆ, ಪುಸ್ತಕ ಓದೋದು ನಾವು ಸ್ಲೋ ಮಾಡ್ತಾ ಹೋಗ್ತೀವಿ, ಸ್ಲೋ ಆಗಿ ಹೋಗ್ತೀವಿ. ಆಗ ನಮಗೆ ಮೈಂಡಲ್ಲಿ ಒಂದು ಥಾಟ್ ಬರುತ್ತೆ, ಅಯ್ಯೋ ಈಗ ಪುಸ್ತಕ ಓದೋದಕ್ಕೆ ಹೋದರೆ ಏನು ಅನಿಸುತ್ತೆ, ನನಗೆ ಬೋರ್ ಹೊಡಿತಾ ಇದೆ, ನನಗೆ ಇದು ಇಂಟ್ರೆಸ್ಟೇ ಇಲ್ಲ ಅಂಥೇಳಿ. ಆಗ ನಾವು ಬೇಗ ಬೇರೆ ಏನಾದರೂ ಮಾಡೋದಕ್ಕೆ ಹೋಗ್ತೀವಿ. ಇನ್ನು ಮೂರನೇ ಕಾರಣ ಏನು ಅಂತ ನೋಡೋದಾದರೆ ಡೀಪ್ ವರ್ಕ್ ಪ್ರಾಕ್ಟೀಸ್ ಇಲ್ಲದೆ ಇರೋದು. ಅಂದರೆ ಹೆಚ್ಚಿನ ವಿದ್ಯಾರ್ಥಿಗಳು ಮಲ್ಟಿ ಟಾಸ್ಕಿಂಗನ್ನು ಮಾಡ್ತಾರೆ. ಒಂದೇ ಟೈಮಲ್ಲಿ ಫೋನು ನೋಡ್ತಾ ಇರ್ತಾರೆ, ಓದ್ತಾನೂ ಇರ್ತಾರೆ, ಹಾಡು ಕೇಳ್ತಾರೆ, ಚಾಟ್ ಮಾಡ್ತಾರೆ, ಟಿ ವಿ ನೋಡ್ತಾರೆ. ಇದೆಲ್ಲ ಮಾಡುವಾಗ ಮೆದುಳಿಗೆ ಏನು ಅನಿಸುತ್ತೆ, ಒಂದೇ ಸಮಯದಲ್ಲಿ ಅದು ಆ್ಯಕ್ಚುಲಿ ಹೇಳೋದಾದರೆ ಬ್ರೈನು ಒಂದು ಸಮಯದಲ್ಲಿ ಒಂದೇ ವಿಷಯನ ಫೋಕಸ್ ಮಾಡೋದಕ್ಕಾಗತ್ತೆ. ಆದರೆ ನಾವಿಲ್ಲಿ ಫುಲ್ ಫೋಕಸ್ಗೆ ಟೈಮೇ ಕೊಡ್ತಾ ಇಲ್ಲ, ಬೇರೆ 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 ಕಡೆ ಡೈವರ್ಟ್ ಆಗ್ತಾ ಇದ್ದೀವಿ. ಹಾಗಾಗಿ ಡೀಪ್ ಫೋಕಸ್ಸು ಕಡಿಮೆ ಆಗ್ತಾ ಬರುತ್ತೆ. ಇನ್ಫಾರ್ಮೇಷನ್ನು ನಮ್ಮ ಬ್ರೈನ್ನಲ್ಲಿ ಜಾಸ್ತಿ ಕಾಲ ಉಳಿಯೋದಕ್ಕೆ ಆಗೋದಿಲ್ಲ. ಇನ್ನು ಇನ್ನೊಂದು ರೀಸನ್ ಏನೇ ಹೇಳ್ಬೋದು ಅಂದರೆ ಮೆಂಟಲ್ ಓವರ್ಲೋಡ್. ಇವತ್ತು ನಾವು ಓದೋದಕ್ಕಿಂತಲೂ ಹೆಚ್ಚು ಜಾಸ್ತಿ ಇನ್ಫಾರ್ಮೇಷನನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಅಗೇನ್ ಫೋನು, ವಿಡಿಯೋಸ್, ರೀಲ್ಸು, ಮೆಸೇಜಸ್ಸು, ಪೋಸ್ಟ್ಗಳು, ಇನ್ಫಾರ್ಮೇಷನ್ನು, ಇಂಟರ್ನೆಟ್ಟು ಅಂತ ಅಂದ್ಕೊಂಡು ತುಂಬ ಮೆದುಳಿಗೆ ನಾವು ಇನ್ಫಾರ್ಮೇಷನನ್ನು ತುಂಬಿಸ್ತಾ ಇದ್ದೀವಿ. ಆಗ ಅದು ಹೊಸ ವಿಷಯನ ಹಿಡ್ಕೊಳ್ಳೋದಕ್ಕೆ ಜಾಸ್ತಿ ಹೊತ್ತು ಅಲ್ಲೇ ಫೋಕಸ್ಡ್ ಆಗಿರೋದಕ್ಕೆ ಸ್ಟ್ರಗಲ್ ಮಾಡುತ್ತೆ. ಅದಕ್ಕೆ ಹೆಚ್ಚು ಬಾರಿ ನಾವು ಏನೇ ಓದಿದ್ರೂ ಅದು ನೆನಪಿನಲ್ಲಿ ಉಳಿತಾ ಇಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ಗಳು ಸಹಜವಾಗಿ ಕೇಳಿರ್ತೀರ ಅಲ್ವಾ? ಹಾಗಾದರೆ ಇದಕ್ಕೆ ಸರಳ ಪರಿಹಾರಗಳು ಏನಿರ್ಬೋದು, ಅದ್ರ ಕಡೆ ನೋಡೋಣ. ಈಗ ನಾನೊಂದಷ್ಟು ಸಿಂಪಲ್ ಸೊಲ್ಯೂಷನ್ಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಮೊದಲಿಗೆ ನೀವು ಸಿಂಗಲ್ ಟಾಸ್ಕಿಂಗ್ ಮಾಡಿ, ಮಲ್ಟಿ ಟಾಸ್ಕಿಂಗ್ ಬೇಡ. ಅಂದರೆ ಒಂದು ಸಮಯದಲ್ಲಿ ಒಂದೇ ಕೆಲಸ ಮಾಡಿದಾಗ ಬ್ರೈನು ಬೇರೆ ಥರ ಟ್ರೈನ್ ಆಗುತ್ತೆ. ಇನ್ನು ಎರಡನೇದಾಗಿ 25 ಮಿನಿಟ್ ಫೋಕಸ್ ರೂಲನ್ನು ಅಪ್ಲೈ ಮಾಡಿ. ಅಂದರೆ ನೀವು ಯಾವುದೇ ಸಬ್ಜೆಕ್ಟ್ ಓದಿದ್ರು 25 ಮಿನಿಟ್ಸ್ ರೂಲ್ ಇಟ್ಕೊಳ್ಳಿ. ಅದಾದಮೇಲೆ ಆ ಸಬ್ಜೆಕ್ಟಿಂದ ಬೇರೆ ಸಬ್ಜೆಕ್ಟ್ಗೆ ನೀವು
ನೀವು ಚೇಂಜ್ ಆಗ್ಬೋದು. ಇನ್ನು ಮೂರನೇದಾಗಿ ಆಕ್ಟಿವ್ ರೀಕಾಲ್ ಅಂತ ಹೇಳಿ ಒಂದು ಟೆಕ್ನಿಕ್ ಇದೆ. ಅಂದರೆ ನೀವು ಓದಿದಂತಹ ಸಬ್ಜೆಕ್ಟ್ ಅಥವಾ ಟಾಪಿಕನ್ನು ನಿಮಗೆ ನೀವೇ ಓದಿದ ನಂತರ ಪುಸ್ತಕನ ಮುಚ್ಚಿ ಕ್ವೆಶ್ಚನ್ಸನ್ನು ಕೇಳಿಕೊಂಡು ನೀವು ರಿಮೈಂಡ್ ಮಾಡ್ಕೊಳ್ಳೋದು. ಇದರಿಂದ ಬ್ರೈನ್ಗೆ ನೀವೇನು ಓದಿದ್ದೀರೋ ಅದು ತಿಳಿಯುತ್ತೆ, ಅದು ಟ್ರೈನ್ ಆಗುತ್ತೆ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ನಿಮ್ಮ ಫೋಕಸ್ಸು, ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ನೀವು ಇದೆಲ್ಲವನ್ನು ಅಪ್ಲೈ ಮಾಡೋದಕ್ಕೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಮ್ಮ ಬ್ರೈನ್ ಅಂತೂ ಖಂಡಿತವಾಗ್ಲೂ ಕೆಟ್ಟಿಲ್ಲ, ಆದರೆ ಅದು ಸ್ವಲ್ಪ ಬೇರೆ ರೀತಿಯಲ್ಲಿ ಈಗಿನ ಜನ್ರೇಷನ್ ಮೆದುಳುಗಳು ಟ್ರೈನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಸೊ ಗಮನಶಕ್ತಿ ನಿಮಗೆ ಮತ್ತೆ ಈ ಥರ ಸೊಲ್ಯೂಷನನ್ನು, ಸಿಂಪಲ್ ಟಿಪ್ಸನ್ನು ಮಾಡೋದ್ರಿಂದ ಹಿಂದಿರುಗಬಹುದು ಅಂತ ಹೇಳ್ತೀನಿ. ಹಾಗೆ ಅದೇ ಸಮಯದಲ್ಲಿ ನೀವು ಒಂದೇ ವಿಷಯ ಅಲ್ಲ, ನಿಮಗೆ ಅದು ಅಭ್ಯಾಸ ಆಗ್ತಾ ಹೋಗುತ್ತೆ ಅಂತಲೂ ಹೇಳ್ಬಹುದು. ಸೊ ನಾವೇನು ನೋಡ್ತಿದ್ದೀವಿ, ಮಾಡ್ತಿದ್ದೀವಿ ಅನ್ನೋದಕ್ಕಿಂತಲೂ ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ, ನಾನು ಒಂದು ವಿಷಯದ ಮೇಲೆ ಎಷ್ಟು ಸಮಯ ತಗೊಳ್ತಾ ಇದ್ದೀನಿ ಅಂಥದ್ದಾಗಿರುತ್ತೆ. ಸೊ ಎಷ್ಟು ಸಮಯ ನೀವು ಒಂದು ವಿಷಯದ ಮೇಲೆ ಫೋಕಸ್ಡ್ ಆಗಿದ್ದೀರಾ ಅಂತ ನೀವು ಒಂದ್ಸಲ ಮೆಷರ್ ಮಾಡಿಕೊಂಡ್ರೆ ಆಗ ನಿಮಗೆ ಗೊತ್ತಾಗತ್ತೆ ನನ್ನ ಫೋಕಸ್ ಶಕ್ತಿ ಅಥವಾ ಕಾನ್ಸಂಟ್ರೇಷನ್ ಶಕ್ತಿ ಎಷ್ಟಿದೆ ಅಂತ ಹೇಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಮ್ಮ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ.